ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಜಿ ರಂಗು ಚಲಿ ತೆರ ನೆರೆ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳಮ್ಯಾಗಿನ ಮಂಜು ಹನಿ ಬಳಗೂಡ್ತೈತೆ. ಎಳಮ್ಯಾಗಿನ ಮಂಜು ಹನಿ ಬಳಗೂಡ್ತೈತೆ, ಎಳಮ್ಯಾಗಿನ ಮಂಜು ಹನಿ ಬಳಗೂಡ್ತೈತೆ. ಅಕ್ಕಿ ಹಾರುತ್ತಿದೆ, ಕಿಲಿಕಿಲಿ ಹೆಣ್ಣುತ್ತಿದೆ, ಅಕ್ಕಿ ಹಾರುತ್ತಿದೆ, ಕಿಲಿಕಿಲಿ ಹೆಣ್ಣುತ್ತಿದೆ. ಮಂಗ ಮರ ಹೇರುತ್ತಿದೆ, ಅಕಮಯ ಕಮಯ ಗುರುತ್ತಿದೆ. ಯಾಕಲೇ ಹನುಮಂತಣ್ಣ ಗೊರಗೊಡ್ತೀಯಾ? ಮಂಗ ಮರ ಹೇರುತ್ತಿದೆ, ಅಕಮಯ ಕಮಯ ಗುರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಆಕಾಶದಾಗೆ ಬಣ್ಣ ಬಳಿದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಿದೋನ್ಯಾರು. ಆಕಾಶದಾಗೆ ಬಣ್ಣ ಬಳಿದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಿದೋನ್ಯಾರು. ಓಹೋ ಆಹಾ, ಇಂದು ಈ ಭೂಮಿ ಮೇಲೆ ನನ್ನ ನಿನ್ನ ತಂದೋರರು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಬೀರಪ್ಪನು ಕುಂತವನೆ ಗುಡಿಯ ಒಳಗೆ, ಬೇಡಿದ ವರದಾನ ಕೊಡುವ ನಮಗೆ. ಬೀರಪ್ಪನು ಕುಂತವನೆ ಗುಡಿಯ ಒಳಗೆ, ಬೇಡಿದ ವರದಾನ ಕೊಡುವ ನಮಗೆ. ಬಕುತಾರನ್ನು ಕಂಡರೆ ಆಸೆ ಹವಗೆ, ಕೆಟ್ಟೋರ ಕಂಡರೆ ರೋಷ ಹವಗೆ. ಓಹೋ ಆಹಾ, ಓ ವೀರ, ಓ ಕೆಂಚ, ಓ ಮಾರ, ಬರೋಲ್ಲ ಹೊತ್ತಾಯ್ತು, ಹೊಟ್ಟೆ ಚುರುಗುಡ್ತೈತೆ, ರಾಗಿ ಮುದ್ದೆ ಒಣ್ಣೆ ಹೊತ್ತು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ನಾದಿ ರಂಗು ಜಲೆ ತೆರ ನಿರೀಶ್ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಏ ಬರಪ್ಪ, ಏ ಸಂಸದೆ ಹೋಗ್ತಲ್ಲ ಅಮ್ಮಮ್ಮ. ಈ ಕುರಿಗಳಿಂದ ಸುತ್ತಿ ಸುತ್ತಿ ನನ್ನ ಕಾಲಲ್ಲಿ ಬಿದ್ದೋದು. ಇರೋ 33 ಕುರಿಲಾಗ 32 ಹೆಣ್ಣು ಕುರಿಗಳು, ಒಂದೇ ಒಂದು ಗಂಡು ಕುರಿ. ಆ ನನ್ನ ಮಗಂದು ಕರಿಯಿಂದದೇ, ಲೇ ಕರಿಯ, ಈ ನನ್ನ ಮಗಂದು ಈ ಸಾರಿ ಊರಬ್ಬ ಬರ್ಲಿ ಕಣ್ಲ, ನಮ್ಮ ನೆಂಟ್ರಲ್ಗೆಲ್ಲ ಹೇಳಿ ನೀನು ಕಡಿಸಿ ಎಲ್ಲರಿಗೂ ಬಾಡಿಟ್ಟು ಹಾಕ್ಬಿಡ್ತೀನಿ ಕಣ್ಲ. ಅದು ಸರಿ, ನಮ್ಮ ದೊಡ್ಡಿ ಇಷ್ಟೊತ್ತಾದರೂ ಮಧ್ಯಾಹ್ನದ ಹೊತ್ತಿಗೆ ಉಳ್ಳಿ ಕಾಳು ಹುರ್ಕೊಂಡು ಮುದ್ದೆ ತಂಗ್ಲಿಟ್ಟು ಎತ್ಕೊಂಡು ಬರ್ತೀನಿ ಅಂದೋಳು, ಇನ್ನೂ ಬರೇ ಇಲ್ಲ. ಎಲ್ಲೋದ್ಲೋ ಏನೋ ಮಾತುಗಾರ ಮಲ್ಲಿ. ಓಹೋ ಬರಂಗಿ ಅವಳೆ. ಇಲ್ಲ ಇಲ್ಲ ಇಲ್ಲ, ಇನ್ನೂ ಬರಿಲ್ಲ, ಯಾರೋ ಕಾಣಿಸ್ದಂಗೆ ಕಾಣಿಸ್ಲು. ಇಷ್ಟು ವಯಸ್ಸಾದರೂ ನಮ್ಮ ರಂಗಿ ಒಳ್ಳೆ ಇನ್ನು ತೊಂಡೆ ಹಣ್ಣಿದ್ದಂಗೆ ಅವಳೆ. ಸಾಯಂಕಾಲ ಗಂಟ ಕೊಯ್ಲು ಮೇಯಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗಿ ನಮ್ಮ ಮೌನ ಒಸಿ ಬಿಟ್ಕೊಂಡು 3:45 ಮುದ್ದೆ ತಿಂದುಬಿಟ್ಟು ಕಂಬಳಿ ಹೊತ್ಕೊಂಡು ಪಚ್ಚೋಗ್ಬಿಟ್ರೆ ಸ್ವರ್ಗನೇ ಸ್ವರ್ಗ. ಅಣ್ಣೋ, ನಮ್ಮ ಅವ್ವ ಅಂದರೆ ಯಾರು ಅಂದ್ಕೊಂಡ್ರೆ ನೋಡ್ತೀರೋ, ತೋರಿಸ್ತೀನಿ ರೀ.
ಆಹಾ ವಾ ಏನವ್ವಾ ವಾ ಸ್ವರ್ಗನೇ ಸ್ವರ್ಗ. ಸ್ವರ್ಗನೇ ಸ್ವರ್ಗ. ಯವ್ವಾ ಏನ್ ಚಂದ ಕಾಣಿಸ್ತೀಯ ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ಯವ್ವಾ ಏನ್ ಚಂದ ಕಾಣಿಸ್ತೀಯ ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ಏನ್ ಚಂದ ಕಾಣಿಸ್ತೀಯ ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡುಕಿಕೊಂಡು ಬರ್ತೀವಲ್ಲ ಯವ್ವಾ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡುಕಿಕೊಂಡು ಬರ್ತೀವಲ್ಲ, ಅಷ್ಟೇ ಚಂದಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಗ್ತೀವಲ್ಲ. ನೀನೇ ಅಂದ ನೀನೇ ಕೋಡೆ ರಮ್ಮವ್ವ, ನಿನ್ನ ಸರಿ ಸಮ ಹೋಲೋ ಮಂದಿ ಇಲ್ಲವ್ವ. ನಿನ್ನ ಸರಿ ಸಮ ಹೋಲೋ ಮಂದಿ ಇಲ್ಲವ್ವ. ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ಕಷ್ಟದಲ್ಲಿದ್ರು ಕುಣಿಸ್ತೀಯ, ಕತ್ತಲ್ಲಿದ್ರು ಕಾಣಿಸ್ತೀಯ. ಕಷ್ಟದಲ್ಲಿದ್ರು ಕುಣಿಸ್ತೀಯ, ಕತ್ತಲ್ಲಿದ್ರು ಕಾಣಿಸ್ತೀಯ. ಕೊಚ್ಚೆ ಮೋರಿಲ್ ನುಗ್ಗಿ ನನ್ನ ನೋಡೋರೆಲ್ಲ ನಗಿಸ್ತೀಯ ಯವ್ವಾ. ಕೊಚ್ಚೆ ಮೋರಿಲ್ ನುಗ್ಗಿ ನನ್ನ ನೋಡೋರೆಲ್ಲ ನಗಿಸ್ತಿ. ನೂಕ್ರೆ ಅಂತ ಕೋಪ ಇಲ್ಲ ಕೋಡೆ ರಂಬವ್ವ, ನಿನ್ನ ನಂಬಿ ಮುಂದೆ ನಡುವೆ ದಾರಿ ತೋರ್ಸವ್ವ. ನಿನ್ನ ನಂಬಿ ಮುಂದೆ ನಡುವೆ ದಾರಿ ತೋರ್ಸವ್ವ. ಏನ್ ಚಂದ ಕಾಣಿಸ್ತಿ ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನನ್ನೆಂಡ್ರು ಕಾಸಿನ ಸಾರ ಮುಡುಪಾಗಿಡ್ತೀನಿ ನಿನಗೋಸ್ಕರ ಯವ್ವಾ. ನನ್ನೆಂಡ್ರು ಕಾಸಿನ ಸಾರ ಮುಡುಪಾಗಿಡ್ತೀನಿ ನಿನಗೋಸ್ಕರ. ಹೊಲ ಗದ್ದೆ ಮನೆ ಎಲ್ಲ ಮಾರೋದೇನಿ ನಿನಗೋಸ್ಕರ. ವಾ ಹೊಲ ಗದ್ದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ. ಏನ್ ಚಂದ ಕಾಣಿಸ್ತಿ ಈ ಚಲು ಮರದವ್ವ, ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ. ನಾನು ನೀನು ಸೇರಿ ಎಂತ ಮಜವವ್ವ. ಯಾರ್ ಯಾರನ್ ಬಿಟ್ರು ಬಿಡ್ತೀನಿ ಕಾಣೆ ಈ ಚಲು ಮರದವ್ವ. ಸಾಯ
ಸಾಯೋ ತನಕ ನಿನ್ ಬಿಡಕಿಲ್ಲ ಸ್ವರ್ಗ ತೋರ್ಸವ್ವ ಸಾಯೋ ತನಕ ನಿನ್ ಬಿಡಕಿಲ್ಲ ಸ್ವರ್ಗ ತೋರ್ಸವ್ವ ಏ ಚಂದ ಕಾಣ ಈ ಜನ್ಮರದವ್ವ ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ ನಾನು ನೀನು ಸೇರಿಕೊಂಡ್ರೆ ಎಂತ ಮಜವವ್ವ ಅಲ್ಲಿ ನೀನು ಇಲ್ಲಿ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯ ತೀರಿದೆಂದು ಚಂದಮಾಮ ಬೇಸಾರ ಕವಿದೆಂದು ಚಂದಮಾಮ ಆಸೆಯ ತೀರಿದೆಂದು ಚಂದಮಾಮ ಬೇಸಾರ ಕವಿದೆಂದು ಚಂದಮಾಮ ಅಲ್ಲಿ ನೀನು ಇಲ್ಲಿ ನಾನು ಕಾದುಕೊಂಡು ಕೂತುಕೊಂಡ್ರೆ ಅಯ್ಯೋ ನನ್ನಪ್ಪ ಕುಡ್ದು ಬಿಟ್ಟು ಸತ್ ಬಿಟ್ಟವನವ ಏನ್ ಮಾಡ್ಲಪ್ಪ ಒತ್ತಿ ಈ ಕಡೆ ಹುಟ್ಟಿ ಈ ಕಡೆ ಬಂತಲ್ಲೇ ಮಧ್ಯಾಹ್ನದ ಹೊತ್ತಿಗೆ ಉಳ್ಳಿ ಕಾಳು ಹುರ್ಕೊಂಬ ತಂಗ್ಡಿ ಟತ್ಕೊಂಡ್ ಬತ್ತೀನಿ ಅಂತೇಳಿ ಇವಾಗ ಬಂದಿದ್ಯಲ್ಲೇ ಎಲ್ಲೇ ಹೋಗಿದ್ದೆ ಒತ್ತು ಯಾ ಕಡೆ ನಾ ಹುಟ್ಟು ಸಾಯ್ತದ್ಯಾ ನೀನ್ ಯಾಕೆ ಕುರ್ಸತ್ತಿದೀಯ ಇಷ್ಟು ಬೇಗ ಅಂತ ಕುರುಗಳು ಮೇಯಿಸ್ಕೊಂಡು ಬಂಡೆ ಕೆಳಗೆ ಇದ್ದೆ ಏನ್ ಮಾಡೋದು ಬೇಜಾರು ಒಬ್ರೇ ಇರ್ತೀನಲ್ಲ ಅಂತ ನಮ್ಮ ಅವ್ವನ್ ವಸಿ ಬಿಟ್ಕೊಂಡೆ ನಿಮ್ಮ ಅವ್ನಿಲ್ಲ ಇದ್ರೆ ನೀನಿಲ್ಲ ಅನ್ನೋ ನಮ್ಮ ಅವ್ವನ್ ವಸಿ ಬಿಟ್ಕೊಂಡ್ರೆ ನಾನು ಸ್ವರ್ಗ ಕಾಣಿಸೋದ್ ಕಣೆ ಆಹಾ ನನ್ನಪ್ಪ ಏನಿದೆಯಪ್ಪ ಮಾರಾಯ ಇವಾಗೇ ಹಿಂಗಿದ್ದೀಯ ಅಂದ್ರೆ ಅವಾಗ ಹೆಂಗಿದ್ದೀಯ ಗೊತ್ತಿಲ್ಲ ಅವಾಗ ಹೆಂಗೆಂಗೋ ಇದ್ದೆ ಬಿಡು ಅವಾಗ ಹೆಂಗೆಂಗೋ ಇದ್ದೆ ಅಲ್ಲ ವಯಸ್ಸಾದ್ರೇ ಹಿಂಗಿದ್ದೀಯ ಇನ್ನ ಅವಾಗ ಹೆಂಗಿದ್ದೀಯೋ ನನಗ್ ಗೊತ್ತಾಗಿಲ್ಲ ಇವಾಗ ಅದ್ ಬಿಸಾಡು ಬೇಡ ಅದು ಕೈಯಾಗಿ ಬೇಕಾಗಿಲ್ಲ ಮನೆ ಬೇಕಾಗಿಲ್ಲ ಅದು ಮಾತ್ರ ಬೇಕು ಹೇಳಮ್ಮ ಇವಾಗ ಹೇಳಮ್ಮ ಮಗನೇ ಅಲ್ಲ ಮಾಮ ಮಾಮ ಹೇಳ್ರಂಗೆ ಮಾಮ ನೀನ್ ನೋಡ್ತಾ ಇದ್ರೆ ನನ್ಗೆ ಏನೇನೋ ಅನಿಸ್ತದೆ ಏನೇನು ಅನಿಸ್ತಾ ಇದೆ ರಂಗಿ ನಿಂಕ ಮನದನಿಯನೇನಲ್ಲ ಮನದನಿಯನೇನಲ್ಲ ವಿನಯದಲು ಜೊತೆ ಸೇರಿ ವಿನಯದಲು ಜೊತೆ ಸೇರಿ ನಾವಾಡುವ ಮನದನಿಯನೇನಲ್ಲ ಮನದನಿಯನೇನಲ್ಲ ಯಪ್ಪ ವಯಸ್ಸಾದವ್ರನ್ನ ಕಟ್ಕೊಂಡ್ರೆ ನಾವ್ ಹೇಳ್ತಾಡ್ಬೇಕೆ ಹೊರ್ತು ಮಾಮ ಏನ್ ರಂಗಿ ವಯಸ್ಸಾದ್ರೂ ನಿನ್ಗೆ ಹೇಗ್ ಸುಮ್ಮನೆ ಹೋಗಿಲ್ಲ ನಾನು ಇಲ್ಲಿ ಇದ್ಕೊಂಡು ಅಲ್ಲೇ ಹುಣಸೆ ಮರಕ್ 100 ವರ್ಷ ಆದ್ರೂ ಉಳಿ ಹೋಗ್ತದೇನೆ ತಗೋಳಪ್ಪ ವಯಸ್ಸಾದ್ಮೇಲೆ ಕಣ ಚಪ್ಪಳ ಜಾಸ್ತಿ ಕಣೆ ಎಲ್ಲಿ ಚಪ್ಪಳ ಎಲ್ಲಿ ಬಾಯ್ ಕಡೆ ಬಾ ಅವ್ರೆ ಮೂದೇವಿ ಮಾಮ ಹೋಗ್ಲಿ ಬಾ ಚಪ್ಪಲ ಜಾಸ್ತಿ ಅಂತೀಯ ವಯಸ್ಸಾದ್ಮೇಲೆ ಕಣೆ ಮಾವ ಎಲ್ಲ ಬೆಳಗಾಗಿ ಹೋಗ್ಬಿಟ್ಟೈತೆ ಬೆಳಗಾದ್ಮೇಲೆ ಹೇಳಿಲ್ಲ ಅವಾಗೇನೆ 100 ವರ್ಷ ಆದ್ರೂ ಹುಣಸೆ ಮರ ಹುಳಿ ಎಲ್ಲಿ ಹೋಗ್ತದೆ ಅಲ್ಲ ಇವು ಬೆಳಗಾಗಿ ಹೋಗ್ಬಿಟ್ಟವಲ್ಲ ಅಂತೀನಿ ಬೆಳಗಾದ್ರೆ ಅಂತ ನಾನು ಅವಾಗೇನು ಹೇಳ್ದಲ್ಲ ಸರಿಯಾಗಿದೆಯಾ ಮುಂಡೆ ಮಗನೇ ನೀನು ಸರಿ ಹೊಟ್ಟೆ ಸುರುಗುಡ್ತದೆ ಉಣ್ಣಾಕೇನೋ ನೆಕ್ಕಬಾರೆ ಹೊಟ್ಟೆ ಹಸುರು ಕೊಡ್ತದ ಯಾಕ ಏನ್ ಪಂಗ್ ಮಾಡಿದ್ದೀಯಾ ಬಂದೆ ನಿಮ್ಮ ಅವ್ನ್ ಕುಡ್ಕೊಂಡು ಕುಕ್ಕರ್ಸ್ಕೊಂಡಿದ್ದೀಯಾ
ಏನ್ ಮಾಡಿದ್ಯಾ ಅಂತ ನೀ ಊಟ ಹಾಕಲಿ ಇವಾಗ. ಕುರಿಗಳು ಮೇಯ್ಸಕ್ ಹೋಗಿರ್ಲೇನೆ, ಕುರಿಗಳು ಮೇಯ್ಸ್ಕೊಂಡ್ ಬಂದಿರಲಿಲ್ಲ. ಬಾವ ಆಳ್ ಕುರಿಗಳು ಬಿಟ್ರೆ ಹಗಲೆಲ್ಲ ಒಂದೇ ಹತ್ರ ಮೇಸ್ಕೊಂಡಿರ್ತವೆ. ನೀನೇನ್ ನಿಮ್ಮ ಅಪ್ಪನ ಯಾವ 3 ಬಡ್ ಕುರಿಗಳು ನನಗೆ ಹೊರದಷ್ಟೇ ಕೊಟ್ಬಿಟ್ಟು ಅವು ಅಂತ ನಿಲ್ಲಲ್ಲ, ಅಂತ ವೀರಲ್ಲ, ಅಂತ ನೀರು ಕುಡಿಯಲ್ಲ, ಓಡೋತಾ ಇರ್ತವೆ. ಇನ್ನೆಲ್ಲೇ ನಾನು ಇರೋದು ಅಲ್ಲ ಬೊಡ್ ಕುರಿಗಳು ಕೊಟ್ಟೆ ನಮ್ಮ ಅಪ್ಪನ. ಬೊಡ್ ಕುರಿಗಳೇ ಕೊಟ್ಟಿತ್ತು ನಿಮ್ಮ ಅಪ್ಪನ, ಚೆನ್ನಾಗಿರೋ ಕೊಟ್ಟ. ಬೊಡ್ ಕುರಿಗಳು ಕೊಟ್ಟಿದ್ದ ಅಷ್ಟೊಂದು ಏನ್ ಕಾತವ ಮುಂಡ ಮಗನೇ ಮುರಿಗಳು. ಬೊಡ್ ಕುರಿಗಳು ಕೊಟ್ಟು ನಾನು ಅದ್ರ ಚಂದಾಗಿ ಮೇಸಿ 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 ಒಂದೇ ಒಂದು ಮಾಡಿದ್ದೀನಿ. ಬೊಡ್ ಕುರಿಗಳು ಕೊಟ್ಟಿರೋದು ನೀನ್ ಬೊಡ್ ಕುರ್ಗಿ, ನಾನು ಬೊಡ್ ಕುರಿ ನೀನು. ಈಟ್ ವರ್ಷ ಆಗೈತಿ ಏನ ಒಂದು ಕಾಯ, ಒಂದು ಅಣ್ಣ, ಒಂದು ಮಗುವ. ಅಲ್ಲೇ ನಾನೇನೋ ಕುರಿಗಳು ಮೇಯಿಸ್ಕೊಂಡು ಸಾಯಂಕಾಲ ಬತ್ತೀನಿ, ನಮ್ಮ ಅವನು ಬಿಟ್ಕೊಂತೀನಿ. ನಿಮ್ಮ ಅವನು ಬಿಟ್ಕೊಂಡು ಮುದ್ದೆ ಇಟ್ಟಾಕ್ತೀಯ, ನಾನ್ ತಿಂತೀನಿ, ಕಂಬಳಿ ಒದ್ಕೊ ಪೊಚ್ಕೊಂಡ್ಬಿಡ್ತೀನಿ. ನೀನು ನಾನ್ ತಂದಾಕ್ತೀನಿ, ನೀನು ಗಡತ್ತ ತಿಂತೀಯ ಅಂತ ಬಂದು ಮಿಲ್ಕೊಂತೀಯ. ಅಲ್ಲೇ ಅರ್ಧ ರಾತ್ರಿಗಾದ್ರೂ ನಾನು ಎಬ್ಬರಿಸಬಾರ್ದೇನೆ. ಅಯ್ಯೋ ಆಳು ಮುಂದೆ ಮಗನೇ, ನಾನು ಏನಕ್ಕೆ ಎಬ್ಬರಿಸ್ಬೇಕು ನಿಕ್ಕ? ಮತ್ತೆ ನೀನು ಹೇಳ್ದಲ್ಲ ಇವಾಗ ಎಬ್ಬರಿಸ್ಬೇಕು. ಬಾಯಲ್ಲಿ ಹೋಗ್ಲಿ ಮಮ್ಮ. ಮಮ್ಮ ಕಣ್ಣು ನೋಡ್ತಾ ಇದ್ರೆ ಏನಂದು ನಮ್ಮ ಅಮ್ರಾನೆ ನನಗಂತೂ ಕಾಣಿಸ್ತಾ ಇಲ್ಲ ನಿನ್ ಕಣ್ಣುಗಳು. ಇಲ್ಲ ನಮ್ಮ ಮೇಷ್ಟ್ರು ಕೇಳಿದ್ರೆ ಕಾಣಿಸ್ತವೆ. ಕಣ್ಣುಗಳು ಮುಚ್ಕೊಬಿಟ್ಟವೆ, ಸ್ವಲ್ಪ ಫುಲ್ಲಾಗಿ ಇಟ್ಕೊಂಡ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಕಣ್ಣುಗಳು ಒಳಗ್ಬಿಟ್ಟವೆ. ನಿನ್ ಕಣ್ಣು ಕಂಡ್ರೆ ನನಗ್ ಬರೋ ಪುರಿತಿ ಮಾಮ. ಈ ಕಡೆ ಬಾ ಮಮ್ಮ. ಗೊತ್ತಾ ಇದ್ದೀನಿ ನೋಡು, ಹತ್ರಕ್ ಬಾ ಮಮ್ಮ. ಇಲ್ಲೇ ಇದ್ದೀನಲ್ಲೇ, ಬಾ ಮಮ್ಮ. ಇಲ್ಲೇ ಇದ್ದೀನಿ. ಕಣ್ಣು ನೋಡು ಮಮ್ಮ. ರಂಗೆ ಮಮ್ಮ ರಂಗೆ ಕಣ್ಣು ಕಣ್ಣು ಕಳೆದಾಗ ಮನವು ಉಯ್ಯಾಲೆ ಆಡುವೆ ಹೃದಯ ಬದಲಾದೆ ಇಂದಿಗೂ ಸೇರಿ. ಕಣ್ಣು ಕಣ್ಣು ಕಳೆದಾಗ ಮನವು ಉಯ್ಯಾಲೆ ಆಗಿದೆ ಹೃದಯ ಬಿಡಲಾರೆ ಇಂದಿಗೂ ಸೇರಿ. ಏನ್ ಕಣ್ಣು ನೋಡಿದ್ರು ವಯಸ್ಸಾಗೋಗೈತೆ, ಕಣ್ಣುಗಳೇ ಕಾಣಿಸಲ್ಲ. ಎಲ್ಲಿ ನೋಡ್ಲಿ ನಾನು? ಹೊಟ್ಟೆ ಶುರುಗುಡ್ತೈತೆ, ಉಣ್ಣಾಕ್ ಇಕ್ಕಬಾರೆ. ಉಣ್ಣಾಕ್ ಇಕ್ಕಬೇಕು, ಉಣ್ಣಾಕ್ ಇಕ್ಕಬೇಕು. ನನ್ ಕೇಳಂಗಿಲ್ಲ, ನಿನಗ್ ಮಾತ್ರ ಉಣ್ಣಾಕ್ ಇಕ್ಕಿ 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 ಏನೇ ಕಮ್ಮಿ ಮಾಡಿದ್ದೀನಿ. ಚೆನ್ನ ತಂದ್ ಹಾಕ್ತೀನಲ್ಲೇ. ನಿಮ್ ಮನೆಗಿದ್ದಾಗ ಹೆಂಗೆ ಇದ್ದೆ ನೀನು? ಹೆಂಗಿದ್ದೆ? ಸೋರೆಕಾಯಿ ಇದ್ದಂಗಿದ್ದೆ. ಇವಾಗ ಒಳ್ಳೆ ಬೂದ್ ಕುಂಬಳಕಾಯಿ ಆದಂಗ ಆಗಿದ್ದೀಯ. ಸೋರೆಕಾಯಿ ನಿನಗೇನೇ ಕಮ್ಮಿ ಮಾಡಿದ್ದೀನಿ ನಾನು? ಚಂದ ನೋಡ್ಕೊಂಡಿಲ್ಲೇನೆ? ಅಲ್ಲ ನೀನ್ ಏನ್ ಜಾಸ್ತಿ ಮಾಡಿದೀಯ? ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಏನ್ ಮಾಡಿದೀಯ? ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಮುಸುಡಿ ಮುಸುಡಿ ಕಟ್ಟೆ. ಊಟ ಬೇಕಾ? ಊಟ ಬೇಕು. ಇಲ್ಲಿ ಕುಂದ್ರ ಬತ್ತೀನಿ. ಎತ್ಕೊಬ ಎತ್ಕೊಬ. ನಮ್ಮ ನೋಡಿದ್ರು ಊಟ ಊಟ ಊಟ. ಅಮ್ಮ ಅಮ್ಮ ಮಾಮ ಹಾಕೋ. ಹಾಕ ಹಾಕ ಹಾಕ. ಇರು ಮಾಮ. ಚೆನ್ನಾಗಿರ್ಬೇಕಲೆ ಮಾಮ, ಹಾಕೋ ಚೆನ್ನಾಗಿ. ಏನೇ ಇದು? ಇಲ್ಲ ಇಲ್ಲ ಇಕ್ಕೆ 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 ನೀನು ಸರಿಯಾಗಿ ಹಾಕೋ ಮಾಮ. ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ. ನೀರೆಲ್ಲ ಹೋಯ್ತು ಮಾಮ?
ಹಾ ಮುದ್ದೆ ಮಡಗ್ಲಾ? ಮುದ್ದೆನೇ ಮಡಗು. ತಿನ್ನು ಮಮ್ಮ. ಸಬಾಬಾ ಈ ಅಡಿಗೆ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತದಪ್ಪ. ಎಷ್ಟು 4 ಮನೆ ಓಡಾಡ್ಬೇಕು, ತರಬೇಕು, ಒಲೆ ಹಚ್ಚಬೇಕು, ಮಾಡ್ಬೇಕು. ಅಲ್ಲೇ ನಿನಗೆ ಎಷ್ಟೇ ಗಂಟೆ ಹಾಕಿದ್ ನಾನು? ಏನು ನಿನಗೆ ಗಂಟೆ ಹಾಕಿದ್ 3 ಗಂಟೆ ತಾನೆ? ಎಲ್ಲಾರು ಹಾಕೋದು 3 ಗಂಟೆ 6 ಗಂಟೆ. ಏನೇ 30 ಗಂಟವಲ್ಲೇ ಇದ್ರಲ್ಲಿ ಒಂದು ಮಿಂಡು ಪಲ್ಯಕ್ಕೆ 1 ಮೂತಿ, ಗೊಲ್ಲಳ್ಳಿಗೆ 1 ಮೂತಿ ಐತಲ್ಲೇ. ಇದು ಮುದ್ದೆನೇನೆ ಮುದ್ದೆ. ಯಾಕೆ ತೊಳ್ಸಾಕ್ ಕೋಲಿಲ್ಲೇನೆ? ಮಾಮ ಮುರ್ದೋಗಿ ಜಾಸ್ತಿ ದಿನ ಆಯ್ತು ಮಾಮ ಕೋಲು ಮನೆಗೆ. ನಮ್ ಬಡ್ಗಿ ರಾಮಣ್ಣನಿಗೆ ಹೇಳಿದ್ನಲ್ಲೇ, ನಾನ್ ನೆಂಡ್ರು ರಂಗಿ ಬತ್ತಾಳೆ ಮಾಡಿ ಕಳ್ಸು ಅಂತ. ಕೋಲು 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 ಕಣೆ ಕೋಲು ಕೋಲು ಕಣೆ ಕೋಲು. ಅದೇ ತಿನ್ನು ಹೋಗ್ಲಿ ಹೋಗ್ಲಿ. ಓಸಿ ಸಾರಾದ್ರು ಹಾಕೆ, ಸಾಂಬಾರ್ ಹಾಕೆ. ಮಾಮ ಬೆರೆಸ್ತೀನಿ. ಎಲ್ಲ ಬರೇ ಇವೆ ಇವೆ ತರಕಾರಿ. ಮಾಮ ಹುಷಾರು. ಏನೇ ಇದು ಬದ್ನೆಕಾಯಿ ಹಂಗೆ ಐತಲ್ಲೇ. ಕುಯ್ಯ ಕುಡ್ಗೋಲ್ ಇಲ್ಲೇನೆ. ತಗೊಳಪ್ಪ ಸಮಯ. ಕುಡ್ಗೋಲ್ಗೆ ಇದು ಎತ್ರದದು ಮಮ್ಮ, ಎತ್ರದದು ಕೊಲಿಮಿ ಕೊಟ್ಟು ತುಂಬಾ ದಿನ ಆಯ್ತು ಮಮ್ಮ. ಲೇ ನಮ್ ಪುಟ್ರಾಚಾರ್ಯ ಹೇಳಿದ್ನಲ್ಲೇ, ನನ್ನ ಹೆಂಡ್ರು ರಂಗಿ ಬತ್ತಾಳೆ ಚೆನ್ನಾಗಿ ತಟ್ಟಿ ಕುಡ್ಗೋಲ್ ಕಣೆ ಕೊಯ್ಯಾಕ, ಬದ್ನೆಕಾಯಿ ಕೊಯ್ಯಾಕ ಕಣೆ. ಹೋಗ್ಲಿ ಒಸಿ ಖಾರನಾದ್ರು ಹಾಕೆ, ಬಾರನಾದ್ರು ಇಳಿಸ್ಕೊಂತೀನಿ. ಖಾರ ಹಾಕ್ಬೇಕಾ? ಹಾಕೆ. ಅಯ್ಯೋ ಇಲ್ಲಿ ಇಸ್ಕೋ ಜಾಗದಲ್ಲಿ ಇಸ್ಕೊಬಿಟ್ರೆ ಇವನ್ನ ಹೆಂಗಿರ್ದು ಮೂಗಲ್ಲಿ ಇಸ್ಬಿಡ್ಬೇಕು. ಖಾರ ಮಮ್ಮ ಎಲ್ಲ ಒಂದೇ ಕಿತ್ತಾಕೊಂಡ್ಬಿಡು ಬಾಯ್ಕ. ಏನೇ ಇದು ಮಾಡಿ ಮಾಡಿ ಮೆಣಸಿಕಾಯಿ ಹಿಂಗೆ ಐತಲ್ಲೇ. ರುಬ್ಬ ಗುಂಡ್ಕೊಳ್ಳೇ ರಂಗಿ. ಆ ಗುಂಡು ಸೌದ ರುಬ್ಬ ಗುಂಡ್ಕಲ್ಲಿಲ್ಲೇನೆ. ಅಲ್ಲ ಗುಂಡು ಸೌದಾಗೆ 3 ವರ್ಷ ಆಯ್ತು ಮಮ್ಮ. ನಿನ್ ಬೊಗಳಿ ಸಾಕಾಯ್ತು. ನೀನೇನು ಅಲ್ಲೇ ಕಲ್ಲೋಡೆ ಕಣ್ಣಪ್ಪನ ಹೇಳಿದ್ನಲ್ಲೇ, ನಾನ್ ನೆಂಡ್ರ ರಂಗಿ ಬತ್ತಾಳೆ ಚೆನ್ನಾಗ್ ಕುಟ್ಟಿ ಕಳ್ಸು ಅಂತ ಹೇಳಿದ್ನಲ್ಲೇ. ಕಲ್ಲು ಕಣೆ ಕಲ್ಲು ಕಣೆ ಕಲ್ಲು ಖಾರ ರುಬ್ಬ ಕಲ್ಲು. ಎಲ್ಲದಕ್ಕೂ ನನ್ನ ಹೆಂಡ್ರು ಬತ್ತಾಳೆ ನಾನು ಬೆಳಗ್ಗೆ ಇದ್ರೆ ಕುರಿಗಳು ಮೇಸಕ್ ಹೋಗ್ಬಿಡ್ತೀನಲ್ಲೇ. ನಾನು ಎಲ್ಲ ನಿನ್ನ ಹತ್ರನೇ ಮಾಡ್ಕೊಂಡಿದ್ರೆ ಕುರಿಗಳು ಮೇಸೋರ ಯಾರೇ, ಅದಕ್ಕೆ ಕುರಿಗಳು ಮೇಸಕ್ ಹೋಗ್ಬಿಡ್ತೀನಿ ಅಂತ ನಿನ್ ಮೇಲೆ ಹೇಳ್ದೆ. ಓನೆ ಮೆಕ್ಕೋ ಹೋಗ್ಲಿ. ಎಲ್ಲಿ ಮೆತ್ತೋದೆ ಇದು? ಏನು ಮೆತ್ತೋದೆ ಇದು? ಸರಿ ದೊಡ್ಡಿನ ಕುರಿಗಳೆಷ್ಟೋ ಲೆಕ್ಕ ಹಾಕ್ ನಡಿ. ದೊಡ್ಡಿನಾಗ ಕುರಿಗಳೆಷ್ಟೋ ಲೆಕ್ಕ ಹಾಕ್ ನಡಿ. ಏನ್ ನಡಿ ನಡಿ ನಡಿ. ದೊಡ್ಡಿಗೆ ಎಷ್ಟ? ಒರ್ಸ್ಕೊಂತಿ ನಡಿಯ, ಒರ್ಸ್ಕೊಂತಿ ನಡಿಯ. ಎಲ್ಲ ನಮ್ಮ ಮಾವನ ಮಮ್ಮ ಬಾ ಮಮ್ಮ ಇಲ್ಲಿ. ಯಾಕ ರಂಗಿ ಮಮ್ಮ ಊಟ ತಿಂದಿದ್ದಾಯ್ತಲ್ಲ? ಆಯ್ತು. ಮನ್ಗನ್ನ ಹೋಗೋಣ ಬಾ ಮಮ್ಮ. ನಡಿಯ ಹೋಗೋಣ. ಯಾವಾಗ ನೋಡ್ದು ಕುರಿಗಳು ಅಂತ ಇದ್ದೀನಿ. ನಾವು ಇರೋದು ಯಾವಾಗ ಮಮ್ಮ? ಲೆಕ್ಕ ಹಾಕ್ತೇನೆ. ಲೆಕ್ಕ ಹಾಕ್ದ ಕುರಿಗಳನ್ನ ಬೊಗಳು ಬಿಟ್ಟು ಓದ್ತಾ ಇದ್ಯಾ? 3 ಬಿಳಿ ಕುರಿ, 3 ಕರಿ ಕುರಿ, 2 ಟಗರು ಮರಿ, 1 ಕುಂಟು ಕುರಿ. ಕರಿ ಕುರಿ ಬಿಟ್ಬಿಟ್ಟ? ಇಲ್ಲ ಮಮ್ಮ ಐತೆ. 3 ಕರಿ ಕುರಿ, 3 ಬಿಳಿ ಕುರಿ, 2 ಟಗರು ಮರಿಗಳು, ಒಂದೇ ಐತಿ. ನಿನ್ನ ಕುಂಟು ಕುರಿ. ಕುರಿ ಹಾಕಿರೋ ಮರಿಗಳು ಬಿಟ್ಬಿಟ್ಟಿದ್ಯಾ? ಮತ್ತೆ ಕುರಿ ಹಾಕಿರೋ ಮರಿಗಳು ಬಿಟ್ಬಿಟ್ಟಿದ್ಯಾ? ನೀನ್ ಇದೆಯಲ್ಲ ಲೆಕ್ಕ ಹಾಕೊಂಡ್ಲಾ? ನೋಡಿ ಹೋಗೋಣ, ಆಮೇಲೆ ಲೆಕ್ಕ ಹಾಕೋಣ. ಜೊತೆಯಾಗಿ ನದಿಯಂತೆ ಹರಿದಾಡುವ, ಮನದಲ್ಲಿ ಹಾಯಾಗಿ ಹೋರಾಡುವ, ಜೊತೆಯಾಗಿ ನದಿಯಂತೆ ಹರಿದಾಡುವ, ವನದಲ್ಲಿ ಹಾಯಾಗಿ ಹೋರಾಡುವ, ಈ ಜನ್ಮ ಮಳೆಯಲ್ಲಿ ಕೈ ಮರೆಯುವ. ಮಮ್ಮ ಈ ಜನ್ಮ ಮಳೆಯಲ್ಲಿ ಕೈ ಮರೆಯುವ, ಇರುಳೆಲ್ಲವೂ ಹಾಡೋಣ ಸಂಗೀತವ. ರವಿ ಜಾರಿದ ಬಾಸತಿ ಮೂಡಿದ, ಆ ರವಿ ಜಾರಿದ ಬಾಸತಿ ಮೂಡಿದ
ಯಾರು ಕಾಪಾಡುವರೋ ಕಾಪಾಡಲಿ. ಎಲ್ಲವೇ ಭಾಗೀರಥಿಯೇ, ಶಾಂತವಾಗಿರ ಪ್ರಭು ಬುದ್ಧಿ ಅರಿಯಲಿ. ಆ ಮಧಾಂಧನಾದ ಮಹಾಂದಾದ ನನ್ನ ನದಿಯಲ್ಲಿ ಹೊಚ್ಚಲಿ. ಬನ್ನಿ, ಮುಂದಿನ ಗ್ರಾಮಕ್ಕಾದರೂ ಹೋಗಿ ನಿಮ್ಮ ಹಸಿವೆಯನ್ನು ನೀಗಿಸುತ್ತೇನೆ. ಬನ್ನಿ ಮಕ್ಕಳೇ. ಅಪ್ಪಾಜಿ ಅಲ್ಲಿ ಯಾರೋ ಪ್ರವಾಸ ಹೋಗುತ್ತಿರುವುದು ನೋಡಿ. ಹೌದಲ್ಲ ಮಕ್ಕಳೇ? ಓ, ಇಬ್ಬರನ್ನು ಒಟ್ಟಿಗೆ ಕರೆದುಕೊಂಡು ಹೋಗೋಣ ಎಂದರೆ ನನ್ನಲ್ಲಿ ಶಕ್ತಿ ಇಲ್ಲ ಮಕ್ಕಳೇ. ಅಂಬರೀಷ, ನೀನು ಇಲ್ಲಿಯೇ ಇರು. ಈ ಪುಲಕುಸನನ್ನು ಆ ಪಕ್ಕದಲ್ಲಿ ಬಿಟ್ಟು ಬರುತ್ತೇನೆ. ಅಂಬರೀಷ, ನೀ ಇಲ್ಲೇ ಇರು. ಪುಲಕುಸನ ಕರ್ಕೊಂಡ್ ಬರ್ತೀನಿ. ಈ ಕಡೆ ಬರ್ತೀನಿ. ಬರಬಾರ್ದು ಈ ಕಡೆ, ಇಲ್ಲೇ ಇರು. ಲೇ 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 ಬೋರಾ, ಬಾರ್ಲ ಇಲ್ಲಿ. ಏನ್ಲಾ? ಲೇ 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 ಬೋರಾ, ಬಾರ್ಲ ಇಲ್ಲಿ. ಏನ್ಲಾ? ಏನೋ ಕಾಸು ಕೊಟ್ಟಿರೋ ನಂಗೆ ಕದ್ದು ಓಡೋದಂಗೆ ಹೋಗ್ತಾ ಇದೆಯಲ್ಲ, ಬಾರ್ಲ ಇಲ್ಲಿ. ಲೇ ಗಂಗಣ್ಣ, ನೀನೇನಿಲ್ಲ? ಹೂ ಕಣ್ಲಾ, ನಾನೇಯಾ? ಲೇ, ನಾನು ಯಾರು ಅನ್ಕೊಂಬಿಟ್ಟಿದ್ದೆ ಕಣ್ಣಲೆ. ಅನ್ಕೊಂತೀಯ ಬಿಡಪ್ಪ. ಓ ಬಡ್ಡೆ ತಡೆ, ಎಲ್ಲ ಹೋಗಿದ್ದೆ 3 ದಿನದಿಂದ ಎಲ್ಲ ಹೋಗಿದ್ದೆ. ಆ ತಟ್ಟಿ ಕಡೆಯೂ ಬರ್ದೆ ಆಯ್ತಾ, ಬಲೆಯೂ ಬಿಸಾಕ್ ಬರ್ದೆಯಾ? ನನ್ ಬರೀದೇ ಇರೋ ಕಾಯ್ದ ಬಂದಿದ್ ಕಣ್ಣಲೆ. ಬರೀದಿರೋ ಇರೋ ಕಾಗ್ದ? ಅದ್ಯಾವ್ದ್ಲ ಬರೀದಿರೋ ಕಾಗ್ದ? ಬಡೆತದೆ ಯಾವ್ದ್ಲಾ ಬಂದೈತೆ? ಲೇ ಬಡೆತದೆ, ಅದ್ ಬರೀದಿರೋ ಇರೋ ಕಾಗ್ದ ಅಲ್ಲಲ್ಲ. ಓನ್ ಕಣ್ಲ, ನಾನು ಅದನ್ನೇ ಹೇಳಿದ್ದು. ಹೌದೇನ್ಲಾ? ಹೋಗ್ಲಿ ಬಿಡ್ಲಿ, ಯಾರ್ಲಾ ಬರ್ದಿದ್ದು? ಓ, ನಾ ಹೇಳಕ್ಕಿಲ್ಲಪ್ಪ. ಏ ಹೇಳಲೇ ಬೋರಾ. ಓ, ನಾಚಿಕೆ ಆಗ್ತದೆ ಕಣ್ಣ. ನುಲಿತೆ ಹೇಳ. ಬೋ ನಾಚಿಕೆ ಆಗ್ತದೆ ಕಣ್ಣಪ್ಪ. ಹೇಳ ಹೋಗ್ಲಿ, ಹೇಳ. ಯಾರ್ಲಾ ಬರ್ದಿದ್ದು? ಅದೇ ನಮ್ಮ ಅತ್ತೆ ಮಗಳಿಲ್ವಾ? ಹಾ, ನಮ್ಮ ಅತ್ತೆ ಮಗಳು ನೆಗದ್ ಬಿದ್ದು ಅದ್ಲ 7 ಗಂಟೆ ಹೊಸಿ ತಡ್ಕೊಳ್ಳ. ಹೇಳ. ಅದೇ ನಮ್ಮ ಅತ್ತೆ ಮಗಳಿಲ್ಲ, ಅವ್ರ ಅಮ್ಮನ್ಗೆ ಏನಾಯ್ತಾ? ಓಸಿರ್ಲ. ಹೇಳ ವಸಿಯ. ನಮ್ಮ ಅತ್ತೆ ಮಗಳವ್ರ ಅಮ್ಮನ್ಗೆ ಹಾ, ನಿಮ್ಮ ಅತ್ತೆ ಮಗಳವ್ರ ಅಮ್ಮನಿಗೆ ಈಳ್ಯ ಶಾಸ್ತ್ರ. ದೊಡ್ಡ ಬಡ್ಡಿ ಮಗನೇ, ಬೀಳ್ಯ ಶಾಸ್ತ್ರ ಅಲ್ಲ ಅದು, ಈಳ್ಯ ಶಾಸ್ತ್ರ. ಒಂದ್ ಕಣ್ಣ, ನಾನು ಅದನ್ನೇ ಹೇಳಿದ್ದು. ಓ ಆಯ್ತು ಬಿಡ್ಲಾ, ಹೋಗ್ಲಿ. ಎಲ್ಲಿಂದ ಬಂತ್ಲಾ ನಿಮ್ಮ ಅತ್ತೆ ಮಗಳ ಅಮ್ಮನ? ಲೇ ದಡ್ಡ ಬಡ್ಡಿ ಮಗನೇ, ನಿಮ್ಮ ಅತ್ತೆ ವೀಳ್ಯ ಶಾಸ್ತ್ರ ಅಂದ್ರೆ ನಿಮ್ಮ ಅತ್ತೆ ಮಗಳು ಎಲ್ಲಿಂದ ಬಂದ್ಲು? ಉದ್ಭವ ಆದ್ಲು. ನಿನ್ ಕೆಂದ ಆಗ್ಬೇಕು. ಓ ಹೋಗ್ಲಿ ಬಿಡ್ಲಾ, ಆಯ್ತು ಬಾರ್ಲಾ. ಒತ್ತಾಯ್ತು, ಬಲೆ ಬಿಸಾಕ್ ಹೋಗವ. ನಡೀಲ. ಬರ್ಲಾ ಬಲೆ ಬಿಸವ. ಬಿಸ್ಲ ಈ ಕಡೆ ಏನ್ಲ ಮೀನು ಹಿಂಗೆ ಇರ್ತಾವೆ ಎಲ್ಲ. ನನ್ನನ್ನು ಬಾರ್ಲಾ ಇಲ್ಲಿ. ಏ ನೋಡ್ಲೇ, ಏ ಬಾಳೆ ಮೀನು ನೋಡ್ಲಾ. ಏ ಎಳಿಲ. ಆನೆ ಮೀನು ನೋಡ್ಲಾ. ಏ ಎಳಿಲ. ಆಗ್ತಾ ಇಲ್ಲ. ಏ ಬಾರ್ಲಾ ನೋಡವ ಬಾರ್ಲಾ. ಏ ಬರ್ಲಾ. ಏನ್ಲಾ ಇಷ್ಟಪ್ಪ ಐತೆ ಮೀನು? ಲೇ ಮೀನಲ್ಲ ಇದು. ನೋಡ್ಲಾ ಇವನ್ ಮನ್ಕೈಯಾಗ. ಯಾರ್ಲಾ ಇವನು? ನೋಡ್ಲಾ. ಏ ಉಸಿರಾಡ್ತಾವನೆ ನೋಡ್ಲಾ. ಏ ಆಡ್ತಾವನೆ, ಉಸಿರಾಡ್ತಾವನೆ. ಏಯ್ ಬೆಂಡ್ ಮಾಡ್ಲಾ. ಏ ಒತ್ಲಾ ಬೆನ್ನೊತ್ಲಾ. ಒತ್ತು. ಏಯ್ ದಡ್ಡ ಬಡ್ಡಿ ಮಗನೆ, ಅವನ್ ಬೆನ್ನು ಹೊತ್ತಂತವ. ನಾನು ಹೇಳಿದ್ರೆ ನನ್ ಬೆನ್ನು ಹೊತ್ತಾ ಇದೆಯಲ್ಲ. ನೀನ್ ಅವನ್ ಬೆನ್ನು ಹೊತ್ತಾ ಇದ್ದೆ, ನಾನ್ ನಿನ್ ಬೆನ್ನು ಹೊತ್ತಪ್ಪ. ಬಾರ್ಲಾ ಎತ್ಲಾ ಬದುಕವನ್ ಎತ್ಲಾ. ಓಹೋ, ಯಾರಪ್ಪ ನೀವು? ಅಯ್ಯ, ಯಾರಪ್ಪ ನೀವು? ಏತಕ್ಕಾಗಿ ನನ್ನನ್ನು ಬದುಕಿಸಿರುವಿರಿ? ನಾನು ಬದುಕಿರಬಾರದು. ಲೇ ಬೋರಾ, ಈ ವಯ್ಯ ಏನ್ಲ ಹಿಂಗ ಮಾತಾಡ್ತಾವನೆ? ಸ್ವಲ್ಪ ವಿಚಾರಿಸ್ಲೇ.
ಯೋ ಯಾರಯ್ಯ ನೀನು? ಏನು ಕೈಯ ಬಂದಿದೆಯಾ ಇಲ್ಲ? ನಮ್ಮ ಈ ಸಮುದ್ರಕ್ಕೆ ಬೀಳ್ಬೇಕಾಗಿತ್ತೇನಯ್ಯ? ಅದು ನಮ್ಮ ಬಲೆಗೆ ಬೀಳ್ಬೇಕಾಯ್ತ ಬಲೆಗೆ ಬೀಳ್ಬೇಕಾಗಿತ್ತೇನಯ್ಯ? ನಮ್ಮ ಪ್ರಾಣ ತಿನ್ನೋದಕ್ ಬಂದಿದ್ಯಾನಯ್ಯ? ಬುದ್ಧಿ ಇದೆಯೇನಯ್ಯ ನಿನಗೆ? ಏನಯ್ಯ ಈ ಕಾಲದಾಗೆ ನಾನ್ ಬದುಕ್ಬೇಕು ತಾನ್ ಬದುಕ್ಬೇಕು ಅಂತ ಎಲ್ಲ ಸಾಯ್ತಾ ಇದ್ರೆ ಈ ಅಯ್ಯ ನನ್ನ ಯಾದ್ ಕೈಯ ಬದುಕ್ಸ್ರಿ ಅಂತ ಅವನಲ್ಲಯ್ಯ. ಅಲ್ಲ ಕಣಯ್ಯ, ಅಲ್ಲ ಕಣಯ್ಯ, ಹುಟ್ಟು ಸಾವು ಯಾರ ಕೈಯಾಗಿದೆಯಯ್ಯ? ನಾ ಹುಟ್ಟು ಸಾವು ಅದೇ ಆ ತರ ಇದ್ದಿದ್ರೆ ಯಾವಾಗ ಬೇಕಾದ್ರೂ ಹುಟ್ಟಬೋದಾಗಿತ್ತು, ಯಾವಾಗ ಬೇಕಾದ್ರೂ ಸಾಯ್ಬೋದಾಗಿತ್ತು. ಏನಯ್ಯ ಹಿಂಗ್ ಮಾತಾಡ್ತೀಯ? ಇಲ್ಲ ಸ್ವಾಮಿ, ನಾನು ಬದುಕಬೇಕು. ನನ್ನ ಸತ್ಯವನ್ನು ನಾನು ಉಳಿಸಿಕೊಳ್ಳಬೇಕು. ನನ್ನ ಸಾವನ್ನು ನಾನು ಗೆಲ್ಲಲೇಬೇಕು. ಓ ಬೋರಣ್ಣ, ಇವನ್ ನೋಡ್ತಾ ಇದ್ರೆ ನನ್ಗೆ ಹೊಟ್ಟೆ ಕರುಳು ಕಿತ್ತು ಬರ್ತಾ ಇದೆಯೋ. ಹೋಗ್ಲಿ ಇವನ ನಿಮ್ಮ ಮಟ್ಟಿಗೆ ನೀನು ಹೆಂಗೂ ಗುಡ್ರಿಗೆ ಹೋಗ್ಲಿ, ನಿಮ್ಮ ಮಟ್ಟಿಗೆ ಕರ್ಕೊಂಡೋಗ್ಲಾ? ಲೇ ಗಂಗಣ್ಣ, ನಿಂಗೆ ಬುದ್ಧಿಗೆ ಐತಲ್ಲ? ಏನ್ಲಾ? ಲೇ ನನಗೇ ತಿನ್ನಕ್ಕಿಟ್ಟಿಲ್ಲ ಅಂತೋದ್ರೊಳಗೆ ಈ ವೈನ್ ಕರ್ಕೊಂಡು ಹೋಗಂತ ಹೇಳ್ತಾ ಇದೆಯಲ್ಲ, ನಾ ಹೆಂಗ್ಲ ಸಾಕ್ಲಿ ವೈನ್ನ? ಹೋಗ್ಲಿ ಬಿಡ್ಲಾ, ನಮ್ಮ ಹಟ್ಟಿಯಲ್ಲಿ 20 ಕುರಿ ಅವೆ. ಕುರಿ ಮೇಯಿಸ್ಕೊಂಡಿರ್ತಾನೆ. ನನ್ನ ಹೆಂಡತಿ ಬಸ್ ಸಾಂಬಾರ್ ಮಾಡಿರ್ತಾಳೆ. ಹೊಟ್ಟೆ ತುಂಬಾ ಉಣ್ಸ್ಕೊಂಡು ಬೆಟ್ಟದ ಕಡೆ ಹೋಗಿ ಬೆಟ್ಟದ ಹಿಂದೆಗಡೆ ಎಲ್ಲ ಮೇಯಿಸ್ಕೊಂಡ್ ಬರಕ್ ಹೇಳ್ಬಿಡ್ಲಾ ಅವನ್ಗೆ? ಸರಿ ಆಯ್ತು ಕಣ್ಲ, ಬಾಪ ನಡಿಯಪ್ಪ. ಆಯ್ತು. ಲೇ ಗಂಗಣ್ಣ, ನಮ್ ಪಾಲು ಮರಿ ಬೀಳಲೇ. ಆಯ್ತ್ಲಾ ಕೊಡ್ತೀನಿ. ಆಯ್ತು ಹೋಗಿ ಬರ್ಲಾ, ಹುಷಾರ ನೋಡ್ಕೊಂಡ್ಲ ಅವನ್ನ. ನಾನು ಎಷ್ಟು ಕಷ್ಟವನ್ನು ಕೊಟ್ಟರು ಈ ನನ್ನು ಆ ಮಹಾಲಕ್ಷ್ಮಿ ಬಂದು ಕಾಪಾಡಲಿ. ಈಗ ನನ್ನ ಮಾಯ ಪ್ರೇರಣೆಯಿಂದ ಹೇಗೆ ತಪ್ಪಿಸಿಕೊಳ್ಳುವೆಯೋ ನಾನು ನೋಡಿಯೇ ತಿರುತ್ತೇನೆ. ನಾನು ಈಗಲೇ ವಸುಮುದ್ರಾಜನ ಬಳಿ ಸೇರಿ ಆಭರಣಗಳನ್ನು ಕಳುವು ಮಾಡಿ ಅದರ ದೆಸೆಯಿಂದ ರಾಜದೂತರು ಅದನ್ನು ನೋಡಿ ನೀನೇ ಚೋರನೆಂದು ಅಪರಾಧಕ್ಕೆ ಗುರಿಪಡಿಸಿ ಅದರ ದೆಸೆಯಿಂದ ನಿನ್ನ ಅಡಿಕರಗಳನ್ನು ಕತ್ತರಿಸುವಂತೆ ಮಾಡುವೆನು. ಈ ನನ್ನ ಮಾಯಾಜೋಲೆಯಿಂದ ಹೇಗೆ ತಪ್ಪಿಸಿಕೊಳ್ಳುವೆಯೋ ನಾನು ನೋಡಿಯೇ ತಿರುತ್ತೇನೆ. ಇದು ಫಲಿಸದಿದ್ದರೆ ನಾನು ಪ್ರತಿಜ್ಞೆ ಮಾಡಿದ್ದಕ್ಕೆ ದೇವಾನುದೇವತೆಗಳೇ ಕಟ್ಟು ಬಿಡುವರು. ಇಲ್ಲ ಅದೆಂದಿಗೂ ಆಗುವುದಕ್ಕೆ ನಾನು ಬಿಡಲಾರೆ. ಆ ಮಹಾಲಕ್ಷ್ಮಿ ಹೆಚ್ಚೆಂದು ನಾನು ಬಿಡಲಾರೆ. ಇದನ್ನು ಹೊರಬಯಸಲು ಸಿದ್ಧನಾಗಿರುವೇನು? ಬಲಿ ಪಶುವೆ, ಇಲ್ಲಿ ಕಾದಿದೆ ಮುಂದೆ ಕಣ್ಣೀರಿನ ಕತೆ. ರಾಜಭಾರ ಕ್ರಮವೆನ್ನಿತೋ ಅರುಷದಿ ಪುರದೊಳ್ಳು ಪ್ರೇಮದಿ ಪ್ರಜೆಗಳು. ರಾಜ್ಯಭಾರ ಕ್ರಮವೆನ್ನಿತೋ. ಮಂತ್ರಿಗಳೇ, ರಾಜ್ಯಭಾರ ಕ್ರಮವೆನ್ನಿತೋ ಅರುಷದಿ ಪುರದೊಳ್ಳು ಪ್ರೇಮದಿ ಪ್ರಜೆಗಳು. ರಾಜ್ಯಭಾರ ಕ್ರಮವೆನ್ನಿತೋ. ಧರ್ಮ ಕಾಲದೊಳ್ಳು ಧರ್ಮ ಕಾರ್ಯಗಳು. ಸತ್ಯದಿಂದಲೇ ಸಾಗುತ್ತಲಿ ಹೋದೆ. ಅರಿದಿದ ಕ್ಷಣ ಪುರದೊಳು ಹನುವಿನ ಕರೆದಿದ ಕ್ಷಣ ಪುರದೊಳು ಹನುವಿನ ಧರ್ಮ ಪ್ರಜೆಗಳು ಸಡಗರದಿಂದ. ರಾಜ್ಯಭಾರ ಕ್ರಮವೆನಿತೋ ಅರುಷದಿ ಪುರದೊಳು ಪ್ರೇಮದಿ ಪ್ರಜೆಗಳು. ರಾಜ್ಯಭಾರ ಕ್ರಮವೆನಿತೋ. ಮಂತ್ರಿಗಳೇ, ನಮ್ಮ ನಗರದಲ್ಲಿ ದಾಸೋಹಗಳು ಹಾಗೂ ಧರ್ಮ ಕಾರ್ಯಗಳು ಯಾವ ರೀತಿ ನಡೀತಿರುವುದು ಅದನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಸುಖ ಸಂತೋಷದಿಂದಿರುವರು ಮಹಾಪ್ರಭು. ನಿಮ್ಮ ಪೀಠದಲ್ಲಿ ನಿವಾಸನಾಗಿ ಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪ್ರಭು, ಯಾರೋ ಚೋರನು ಅರಮನೆಗೆ ನುಗ್ಗಿ ಮಹಾರಾಣಿಯವರ ಆಭರಣಗಳನ್ನು ಕದ್ದು ಅರಮನೆಯ ದ್ವಾರಬಾಗಿಲಿಂದ ಓಡಿಯುವುದಂತೆ ಮಹಾಪ್ರಭು. ಏನು? ಎಷ್ಟೊಂದು ಸುಭದ್ರವಾದ ಮಹಾರಾಣಿ ಅಂತಃಪುರಕ್ಕೆ ಬಂದು ಆಭರಣಗಳನ್ನು ಕದ್ದುಕೊಂಡೇ ಹೋದನೆ ಆ ಕಳ್ಳ ಚೋರನು. ದೂತರೇ, ಈಗಲೇ ತೆರಳಿ ಅವನು ಎಲ್ಲೇ ಇದ್ದರೂ ಸರಿ ಅವನನ್ನು ಹುಡುಕಿ ಸೆಳೆದು ತರುವಂತರಾಗಿ.
ದೂತರೆ, ಮಹಾಪ್ರಭು, ಆ ಮಹಾರಾಣಿ ಅಂತಃಪುರಕ್ಕೆ ಒಬ್ಬ ಕಳ್ಳ ಚೋರನು ಬಂದು ಆವರಣವನ್ನು ಕದ್ದುಕೊಂಡು ಹೋದನಂತೆ. ಅವನು ಎಲ್ಲೇ ಇದ್ದರೂ ಸರಿ, ಅವನನ್ನು ಈಗಲೇ ಹಿಡಿದು ಸೆಳೆದು ತರುವಂತರಾಗಿ. ಮಹಾಪ್ರಭು. ಪರಮಾತ್ಮ, ರಾಜಾದಿರಾಜನಾಗಿ ರಾಜಾಜ್ಞೆದಾರಕನಾಗಿ ಬಾಳಬೇಕಾಗಿದ್ದ ಈ ಸಾರ್ವಭೌಮಗೆ ಇಂದು ಕುರಿಗಳನ್ನು ಮೇಯುವಂತೆ ಪ್ರೇರಣೆ ಮಾಡಿದೆಯಾ ಪರಮಾತ್ಮ? ಆಗಲಿ ಪರಮಾತ್ಮ, ನಿನ್ನ ಪ್ರೇರಣೆ ಇದ್ದಂತೆ ಆಗಲಿ. ಓ ಸಿಡಿಲು ಗುಡುಗು ಬಹಳವಾಗಿ ಹಾರ್ಬಡಿಸುತ್ತಿದೆ. ಇರಲಿ, ಮುಂದೆ ಕಾಣುವ ಆ ಪಾಳು ಚಾವಡಿಯಲ್ಲಿ ಸ್ವಲ್ಪ ವಿಶ್ರಮಿಸಿಕೊಂಡು ತದನಂತರ ಹೋಗುವುದು. ಮುನಂಕ, ಏನೇ ಕಾಣಿಸ್ತೇನೋ ಕಳ್ಳು? ನೋಡೋ ನೋಡೋ ನೋಡೋ. ಓ ಅಗರ ಅಗರ ಇಲ್ಲೇ ಇದ್ದಾವೆ. ಇಲ್ಲೇನು ಮಲಗಾವ ನೋಡೋ. ಇವನೇನೆ ನೋಡೋ. ಚೆನ್ನಾಗಿ ತಿನ್ಬಿಟ್ಟು ಮಹಾರಾಣಿಯವ್ರ ಆಭರಣ ಕದ್ಬಿಟ್ಟು ಹೆಂಗ್ ಚೆನ್ನಾಗಿ ತಿಂದು ಮಲಗವ ನೋಡೋ. ಇಲ್ಲ ನೋಡ್ತೀನಿ. ಯಾರು? ಯಾರೋ ನೀನು? ಯಾರಪ್ಪ? ಯಾರಪ್ಪ ನೀವು? ಈ ಗಂಟೆ ಯಾರ್ದಪ್ಪ? ಅಯ್ಯ, ಯಾರ್ದಯ್ಯೋ? ನಾನು ಯಾವ ಗಂಟನ್ನು ಕದಿಯಲಿಲ್ಲಪ್ಪ. ಯಾರ್ದೋ ಆಭರಣ? ಎಲ್ಲಿಂದ ತಗೊಂಡ್ಬಂದಿದ್ನ? ಯಾರು ಇದು ನನಗೂ ಗೊತ್ತಿಲ್ಲ. ಏ ಮುನಂಟ, ಪಕ್ಕದ ಗಂಟಿ ಹೋಗ್ಬಿಟ್ಟು ಕೊತ್ಬಿಟ್ಟು ಗಂಟಲ್ಲಿ ಒಡವೆ ಇಟ್ಕೊಂಡು ಇಲ್ಲ ಅಂತಾನಲ್ಲ ಇವನು. ಅಲ್ಲ, ಮಹಾರಾಣಿಯವ್ರ ಆಭರಣ ಕದ್ಬಿಟ್ಟು ಹೌದು ಇಲ್ಲ ಇಲ್ಲ ಅಂತಾನೆ ವಾದ ಮಾಡ್ತಾನಲ್ಲ. ಅಯ್ಯ, ಆ ಗಂಟನ್ನು ನಾನು ಕದಿಯಲಿಲ್ಲಪ್ಪ. ಶೇಷ್ಗಿರ ಮುನಂಟ, ನಮ್ಮ ಮಹಾರಾಜರ ಕರ್ಕೊಂಡು ಹೋಗೋಣ. ನಡಿಯ ನಡಿಯ, ಕರ್ಕೊಂಡು ಹೋಗ ನಡಿಯ. ಹೇಳ ಮೇಲೆ ಹೇಳ ಮೇಲೆ. ನಮ್ಮ ಹೇಗೆ? ಮಹಾರಾಜರಿಗೆ ಜಯವಾಗಲಿ. ಸೋದರೇ, ಅಯ್ಯ, ನೀನು ನಮ್ಮ ಮಹಾರಾಣಿಯ ಆಭರಣವನ್ನು ಕದ್ದಿದ್ದು ನಿಜವೇ? ಪ್ರಭು, ನನ್ನ ಮಾತಾಪಿತೃಗಳ ಸಾಕ್ಷಿಯಾಗಿ ನಾನು ಆ ಗಂಟನ್ನು ಕದಿಯಲಿಲ್ಲ. ನಾನು ಕಳ್ಳತನ ಮಾಡಲಿಲ್ಲ ಪ್ರಭು, ನಾನು ಕಳ್ಳತನ ಮಾಡಲಿಲ್ಲ. ನಾನು ಪಾಳು ಚಾವಡಿಯಲ್ಲಿ ನಾನು ನನ್ನ ಕುರಿಗಳನ್ನು ಮೇಯಿಸುತ್ತಾ ಪಾಳು ಚಾವಡಿಯಲ್ಲಿ ಮಲಗಿದ್ದೆ. ತದನಂತರ ಏನಾಯಿತು ಎಂಬುದು ಅರಿವಿಲ್ಲ. ಆಗ ನಿಮ್ಮ ದೂತರು ಬಂದು ನನ್ನನ್ನು ಎಚ್ಚರಗೊಳಿಸಿದರು. ಪ್ರಭು, ದೂತರೇ, ಬನ್ನಿರಯ್ಯ ದೂತರೇ, ಈತನನ್ನು ಬಿಡೆಯರೆ, ಈತನನ್ನು ಬಿಡೆಯರೆ, ಈತನನ್ನು ಬಿಡೆಯರೆ. ಬನ್ನಿರಯ್ಯ ದೂತರೇ, ಈತನನ್ನು ಬಿಡೆಯರೆ, ಈತನನ್ನು ಬಿಡೆಯರೆ, ಈತನನ್ನು ಬಿಡೆಯರೆ. ದೂತರೇ, ಇವನನ್ನು ಎಷ್ಟೇ ವಿಧವಾಗಿ ಕೇಳಿದರೂ ಆಭರಣಗಳನ್ನು ಕೊಡುವಂತಿಲ್ಲ. ಆದ್ದರಿಂದ ಊರಾಚೆ ಇರುವ ದಟ್ಟ ಅರಣ್ಯದೊಳಗೆ ಕರೆದುಕೊಂಡು ಹೋಗಿ ಕಾದ ಬಂಡೆಯ ಮೇಲೆ ಇವನ ಬಲಗೈ ಬಲಗಾಲನ್ನು ಛೇದಿಸಿ ಕುರುಹುಗಳನ್ನು ತರುವಂತರಾಗಿ. ಇದು ರಾಜಾಜ್ಞೆ, ತಿಳಿಯಿದೆ? ದೇವನಿನ್ನ ರಾಜ್ಯದ ನ್ಯಾಯವಿದೇನಾ? ಪಾಪವಿದೇನಾ? ಪುಣ್ಯವಿದೇನಾ? ಪ್ರಭು, ಮಹಾಪ್ರಭು, ದೇವನಿನ್ನ ರಾಜ್ಯದ ನ್ಯಾಯವಿದೇನಾ? ಪಾಪವಿದೇನಾ? ಪುಣ್ಯವಿದೇನಾ? ದೂತರೇ, ರಾಜರಾಜಿ ಜನಿಸಿ ನೀವು ಇಂಥ ಶಿಕ್ಷೆಗೈರುವುದೇ? ದೂತರೇ, ರಾಜರಾಜಿ ಜನಿಸಿ ಇಂಥ ಶಿಕ್ಷೆಗೈರುವುದೇ? ರಾಜರಾದ ನಿವರೇ ಪರವೇನು? ದೇವರಿಂದ ರಾಜ್ಯದ ನ್ಯಾಯವಿದೇನಾ? ಪಾಪವಿದೇನಾ? ಪುಣ್ಯವಿದೇನಾ? ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ. ಲೋಕಕ್ಕೆಲ್ಲ
ಎಲ್ಲ ಒಪ್ಪದು ಒಪ್ಪನೇ ಚಂದಿರ ಆದರೂ ಏತಕ್ಕೆ ವೇದ ಭಾವನ ದೇವನಿನ್ನ ರಾಜ್ಯದ ನ್ಯಾಯವಿದೇನಾ ಪಾಪವಿದೇನಾ ಪುಣ್ಯವಿದೇನಾ ರಾಜ ಅಯ್ಯ ನಾನು ಆ ಗಂಟನ್ನು ಕದಿಯಲಿಲ್ಲಪ್ಪ, ನಾನು ಕದಿಯಲಿಲ್ಲ. ಅಯ್ಯೋ ಪರಮಾತ್ಮ, ನೀನು ಮಾಡಿದ ಪಂಥಕ್ಕೆ ಸವಾಲಾಗಿಯೇ ನಿಂತೆ. ಇದು ನಿನ್ನ ಆತ್ಮಕ್ಕೆ ಶಾಂತಿ ದೊರಕುವುದಾದರೆ ಈ ನನ್ನ ಹೃದಯವನ್ನು ಬಗೆದು ಬಿಸಿ ರಕ್ತದಿಂದ ನಿನಗೆ ಅಭಿಷೇಕವನ್ನು ಮಾಡುವೆ. ಹೇಕಪ್ಪ ನನ್ನನ್ನು ಈ ರೀತಿಯಾಗಿ ಕಾಣುತ್ತಿರುವೆ. ಅಯ್ಯೋ ಪರಮಾತ್ಮ, ಈ ರೀತಿ ನಿರ್ಣಯ ಪಂಥ ಇಲ್ಲಿಗೆ ಮುಗಿಯಿತ ನಿರ್ಣಯ ಕೋಪ. ನಿರ್ಣಯ ಪಂಥ ಇಲ್ಲಿಗೆ ಮುಗಿಯಿತ ನಿರ್ಣಯ ಕೋಪ. ಕರಗಳನ್ನೇಕೆ ಕಡಿಸುವೆಯೋ ಶಿರವನ್ನೇ ನೀನು ಕಡಿಸಿಬಿಡು. ಕರಳಗಳೇಕೆ ಕಡಿಸುವೆಯೋ ಈ ಹೃದಯವನ್ನು ಬಗೆದು ಬಿಡು. ಕರಗಳನ್ನೇಕೆ ಕಡಿಸುವೆಯೋ ಶಿರವನ್ನ ನೀನು ಕಡಿಸಿ ಬಿಡು. ಚರಣಗಳೇಕೆ ಕಡಿಸುವೆಯೋ ಈ ಹೃದಯವನ್ನ ಬಗೆದು ಬಿಡು. ತೀರಿತ ನಿರ್ಣಯ ಪಂಥ ಇಲ್ಲಿಗೆ ಮುಗಿಯಿತ ನಿರ್ಣಯ ಕೋಪ. ನಿನ್ನ ಆತ್ಮಕ್ಕೆ ಶಾಂತಿ ದೊರಕುವುದಾದರೆ ಈ ನನ್ನ ಹೃದಯವನ್ನು ಬಗೆದು ಬಿಸಿ ರಕ್ತದಿಂದ ನಿನಗೆ ಅಭಿಷೇಕವನ್ನು ಮಾಡುತ್ತಿದ್ದೆ. ಹೇಕಪ್ಪ ನನ್ನನ್ನು ಈ ರೀತಿಯಾಗಿ ಕಾಣುತ್ತಿರುವೆ. ಹೇ ದೂತರೇ, ಇವನನ್ನು ಎಳೆದುಕೊಂಡು ಹೋಗಿ. ಆಗಬಹುದು ಮಹಾಪ್ರಭು. ಇಲ್ಲ ಲೋ ಪಾಪಿ, ಅಯ್ಯ ಒಳ್ಳೆ ಮಾತಿಂದ ಹೇಳು. ಗಂಟು ದಿನೇ ತರ ಕದ್ದಿದ್ದು ಮಹಾರಾಣಿಯರ ಆಭರಣಗಳನ್ನ. ಇಲ್ಲ ಅಯ್ಯ, ನಾನು ಕದಿಯಲಿಲ್ಲ. ಇನ್ಯಾರೋ ಕದ್ರು. ಒಳ್ಳೆ ಮಾತಿಂದ ಒಪ್ಕೊಂಡ್ರೆ ಸರಿ. ಅಯ್ಯ, ಯಾವುದೋ ಒಂದು ಪಕ್ಷಿಯು ಬಂದು ತೆಗೆದುಕೊಂಡು ಹೋಯ್ತು. ಎಲ್ಲಿ ಬಂತು ಪಕ್ಷಿ? ಗೊತ್ತಿಲ್ಲ ಅಯ್ಯ. ಗೊತ್ತಿಲ್ಲ? ಅಯ್ಯ, ಕೊನೆ ಬಾರಿ ಕೇಳ್ತಾ ಇದ್ಲ, ಹೇಳ ನಿಜ, ಒಪ್ಕೊಂಡ್ಬಿಡ್ಲ. ಅಯ್ಯ, ನಿಮ್ಮ ರಾಜಾಜ್ಞೆಯನ್ನು ನೀವು ತೀರಿಸಿಕೊಂಡು ನಡೆಯಿರಪ್ಪ. ಇದು ನಾನು ಸಿದ್ಧನಿದ್ದೇನೆ. ತಂದೆ ನೀರೇವಾ ಕಾಪಾಡು ನಿನ ಕಂದನ, ರಕ್ಷಿಸು ನಿನ ಬಾಲನ, ಕರುಣಾಕರಾರೆ ಜಯ ತೋರು ದೇವ. ಪರಮಾತ್ಮ, ಕರುಣಾಕರಾನೆ ದಯ ಕಲ್ಯಾಣ ಕೈ ಬಿಡದೆ ಕಾಪಾಡಯ್ಯ, ನಿನ್ನ ಬಾಲನ ಕೈ ಬಿಡದೆ ಕಾಪಾಡಯ್ಯ. ಬಾ ತಂದೆ ಶನಿ ದೇವ ಕಾಪಾಡು ನಿನ ಕಂದನ, ರಕ್ಷಿಸು
ಕರುಣಾಕರಾದೆ ದಯ ತೋರು ದೇವ ಪರಮಾತ್ಮ ದೇವ ಕರುಣಾಕರಾದೆ ದಯ ತೋರು ದೇವ ಕಲ್ಯಾಣ ಕೈ ಬಿಡದೆ ಕಾಪಾಡಯ್ಯ ಪಾಲನ ಕೈ ಬಿಡದೆ ಕಾಪಾಡಯ್ಯ ಬಾ ತಂದೆ ಚೆನ್ನಿ ದೇವ ಕಾಪಾಡು ನಿನ ಕಂದನ ರಕ್ಷಿಸು ನಿನ ಬಾಲನ ರಕ್ಷಿಸು ನಿನ ಬಾಲನ ದೂತರೆ ನಿಮ್ಮ ರಾಜಾಜ್ಞೆಯನ್ನು ತೀರಿಸಿಕೊಂಡು ನೀವು ನಡೆಯಿಲ್ಲ. ನಾವು ಎಂತೆಂತ ನಾನು ಸಿದ್ಧನಿದ್ದೇನೆ. ಅಲ್ಲ ಎಂತೆಂತ ಮಹಾರಾಜರ ಶಿರಗಳು ನಾವು ಕಡಿದಿದ್ದೀವಿ. ಈ ಪುಣ್ಯಾತ್ಮನು ನೋಡ್ತಿದ್ರೆ ನಮಗೆ ಮನಸ್ಸೇ ಬರ್ತಿಲ್ವಲ್ಲ. ರಾಜಾಜ್ಞೆಯನ್ನು ಮೀರಲು ನಾವು ಸಾಧ್ಯವಿಲ್ಲ. ನಾವು ಮಾಡಿ ಆಯ್ತಿರ್ತೇವೆ. ನೀನ್ ಕೈ ಕಡಿಯೋ. ನೀನ್ ಕಾಲ ನಾನು ಕಾಲ ಕಡಿದ್ದೀನಿ. ಚೂಪಾಯ್ತ ಮೊದ್ಲ ಒಂದೇ ಇಟ್ಕೋಬೇಕು. ಹರಿಹರಿ ಕರ ಚರಣಗಳ ಕಡಿದಾರೋ ಗಾಯದ ಬಾಧೆಯ ನಾ ಸಹಿಸಲಾರೆ ಅಯ್ಯೋ ಅಮ್ಮ ಅಮ್ಮ ಲಂದಾಧೀಪಾಲಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ ಕಡಿದರು ಕೈಗಳ ಕಡಿದರು ಕಾಲ್ಗಳ ಕಲ್ದು ಕದಳು ಎಲ್ಲ ಬೀಸಾಡಿದರು ಕಡಿದರು ಕೈಗಳ ಕಡಿದರು ಕಾಲ್ಗಳ ಕಲ್ದು ಕದಳು ಎಲ್ಲ ಬೀಸಾಡಿದರು ಈ ಬಾಧೆಯ ನಾ ತಾಳೆನು ಈ ರಕ್ತವ ನಾ ಸಹಿಸೆನು ಈ ಬಾಧೆಯ ನಾ ತಾಳೆನು ಈ ರಕ್ತವ ನಾ ಸಹಿಸೆನು ದೀಪ ನಂದಿದೆ ಎಲ್ಲ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ ಕೇಳುವರ್ಯಾರಿಲ್ಲ ನೋಡುವರ್ ಗತಿ ಇಲ್ಲ ಈ ನನ್ನ ಸ್ಥಿತಿಯು ಈಗ ಇದರಲ್ಲ ಕೇಳುವರ್ಯಾರಿಲ್ಲ ನೋಡುವರ್ ಗತಿ ಇಲ್ಲ ಈ ನನ್ನ ಸ್ಥಿತಿಯು ಈಗ ಇದಲ್ಲ ಈ ಬಾಧೆಯ ನಾ ತಾಳೆನು ಈ ರಕ್ತವ ನಾ ಸಹಿಸೆನು ಲಂದಾದೀಪ ಲಂದಿದೆ ನನ್ನ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ
ಪರಮಾತ್ಮ, ಈಗ ನಿನ್ನ ಆತ್ಮಕ್ಕೆ ಶಾಂತಿ ದೊರಕಿತಲ್ಲವೇ ಪ್ರಭು? ಪರಮಾತ್ಮ, ನೀನು ನನ್ನ ಕರಚರಗಳನ್ನು ಕಡಿಸಿದೆ, ಆದರೆ ನನ್ನ ಸತ್ಯವನ್ನು ನೀನು ಗೆಲ್ಲಲಾರೆ, ನನ್ನ ಸತ್ಯವನ್ನು ನೀನು ಗೆಲ್ಲಲಾರೆ. 6 ರಾಯರ ಗಂಡ 3 ರಾಯರ ಕಂಡ, ದರೆಯಳೆಗೆ ವಿಧಿ ಮಿಂಡ ಎಂಬ ಈ ಬಿರುದನ್ನು ನೀನು ಅಳಿಸಲಾರೆ. ನನ್ನ ಸಾವನ್ನು ನಾನು ಗೆದ್ದೇ ಗೆಲ್ಲುತ್ತೇನೆ, ನನ್ನ ಸಾವನ್ನು ನಾನು ಗೆದ್ದೇ ಗೆಲ್ಲುತ್ತೇನೆ. ಇದು ಈ ಮಹಾನಾಥನು ಮಾಡುವ ಪ್ರತಿಜ್ಞೆ. ಅಮ್ಮ ಮಹಾತಾಯಿ, ಎಲ್ಲಿರುವೆ ತಾಯಿ? ಆಪತ್ಕಾಲದಲ್ಲಿ ರಕ್ಷಿಸುತ್ತೇನೆ ಎಂದು ಹೇಳಿದೆ. ಈ ಹುರಿ ಬಾಧೆಯಿಂದ ನಾನು ಸಹಿಸಲಾರೆ ತಾಯಿ, ನಾನು ಸಹಿಸಲಾರೆ. ಅಮ್ಮ, ನೀನಾದರೂ ಬಂದು ರಕ್ಷಿಸಲಾರೆಯ? ಮಗು ಮಾಂದಾತ, ಭಯಪಡಬೇಡ ಮಗನೇ. ನಿನಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ನಾನು ನಿನ್ನೊಡನಿರುವೆನು. ಶಾಂತನಾಗಿರು. ಅಮ್ಮ, ನೋಡಿದ್ಯೇನಮ್ಮ ಈ ನಿನ್ನ ಕನ್ನನ ಪಾಡನ್ನು ನೋಡಿದ್ಯೇನಮ್ಮ? ಈ ವಿಧಿ ನಿಧಿಯರ ನಿಮ್ಮಿಬ್ಬರ ವಾದ ವಿವಾದದಿಂದ ನಾನು ಪಡುತ್ತಿರೋ ಬಾಧೆಯನ್ನು ನೋಡಿದೆ ತಾಯಿ. ಹೌದೌದು, ನನ್ನಿಂದ ಈ ಉರಿ ಬಾಧೆಯನ್ನು ನಾನು ಸಹಿಸಲಾರೆ ತಾಯಿ, ಸಹಿಸಲಾರೆ. ಮಹಂದಾತ, ಅಮ್ಮ, ನನ್ನಿಂದಾಗಿ ನಿನಗಿಂತಹ ಅಷ್ಟ ಕಷ್ಟಗಳು ಒದಗಿದವು. ಇನ್ನು ಮುಂದೆ ಎಂತಹ ಕಷ್ಟಗಳು ಬಂದರೆ ನೀನು ಎದೆಗೊಡದೆ ಧೈರ್ಯದಿಂದಿರು. ಇನ್ನು ಎಂಥ ಕಷ್ಟಗಳನ್ನು ಬಂದರೂ ನಾನು ನಿನ್ನನ್ನು ಕಾಪಾಡುತ್ತೇನೆ. ಮಗು, ಸ್ವಲ್ಪ ತಡೆ, ಜಲವನ್ನು ತರುತ್ತೇನೆ. ಅಮ್ಮ, ಪುರಿ ಬಾಧೆ ಎಲ್ಲ ಹೋಯಿತು. ಅಮ್ಮ, ಮಗು, ಅಮ್ಮ, ಈ ನನ್ನ ಹುರಿ ಬಾಧೆ ಎಲ್ಲ ಹೋಯ್ತಮ್ಮ. ಅಮ್ಮ ಮಗನೇ, ಧೈರ್ಯಗಿಡಬೇಡ. ಆ ಶನಿದೇವನು ಹೆಚ್ಚು ಅಥವಾ ನಾನು ಹೆಚ್ಚು ಎಂದು ನಾನು ಆತನನ್ನು ಖಂಡಿಸುತ್ತೇನೆ. ನೀನು ಶಾಂತನಾಗಿ ಧೈರ್ಯವಾಗಿರು. ಅಮ್ಮ, ಈ ಕಾಡಿನಲ್ಲಿ ನೀನೇ ಎನ್ನುವರಿಲ್ಲ. ನಾನು ಯಾರ ಜೊತೆ ಕೂಗಾಡಲಿ ತಾಯಿ? ಯಾರ ಜೊತೆಯಲ್ಲಿ ಮಾತನಾಡಲಿ? ಮಗು, ನೀನು ದಣಿಯಬೇಡ. ಶಾಂತವಾಗಿ ಬರುವ ಕಷ್ಟಗಳೆಲ್ಲವನ್ನೂ ನೀನು ಎದುರಿಸು. ಮುಂದೆ ನಿನಗೆ ಸದ್ಗತಿಯು ಪ್ರಾಪ್ತಿಯಾಗುತ್ತದೆ.